ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಇಲ್ಲಿ ಸತ್ಯ ಅವರು ಭೂಮಿ ಮತ್ತು ಅಜಿತ್ ಅವ್ರನ್ನ ಜೊತೆ ನಿಲ್ಲಿಸಿ, ನೋಡಪ್ಪ ನೀನಿವತ್ತು ಭೂಮಿಗೆ ಮುತ್ತು ಕೊಡಲೇಬೇಕು, ಇಲ್ಲ ಅಂದರೆ ನಿನ್ನನ್ನು ಯಾವತ್ತೂ ನಂಬೋದಿಲ್ಲ ಅಂತ ಹೇಳಬೇಕಾದ್ರೆ ಲಕ್ಷ್ಮಿಯವರು ಸತ್ಯಣ್ಣ ಅಂತ ಹೇಳಬೇಕಾದ್ರೆ ಸತ್ಯ ಅವರು, ಲಕ್ಷ್ಮಿ ಸ್ವಲ್ಪ ಸುಮ್ಮನೆ ಇರಮ್ಮ. ಈಗ ಅಜಿತ್ ಅವರು, ಅಷ್ಟೇ ತಾನೇ ಮುತ್ತು ಕೊಟ್ರಾಯ್ತು, ಇಷ್ಟು ಸಣ್ಣ ವಿಚಾರಕ್ಕೆ ಯಾಕೆ ಹೆದರ್ಕೊಳ್ಳೋದು ಅಂತ ಹೇಳ್ತಾರೆ. ಇದನ್ನು ಕೇಳಿ ಭೂಮಿ ಗಾಬರಿ ಆಗ್ತಾಳೆ. ಈಗ ಅಜಿತ್ ಅವರು ಭೂಮಿಗೆ ಮುತ್ಕೊಡೋಕ್ಕೆ ಬರ್ತಾರೆ. ಈಗ ಸತ್ಯ ಅವರು ಭೂಮಿನ ನೂಕ್ಬಿಡ್ತಾರೆ. ಈಗ ಅಜಿತ್ ಅವರು ಭೂಮಿಗೆ ಮುತ್ತು ಕೊಡ್ತಾರೆ. ಸದಾನಂದವರು, ಅಲ್ಲ ನಂಗೆ ಒಂದಂತೂ ಅರ್ಥ ಆಗ್ತಾ ಇಲ್ಲ, ಇಬ್ರು ಫಸ್ಟ್ ಟೈಮ್ ಮುತ್ಕೊಡ್ರ ಥರ ನಾಚ್ಕೊತಾ ಇದ್ದೀರಲ್ಲ ಅಂತ ಹೇಳಿದಾಗ ಅಜಿತ್ ಅವರು, ರೀ ಸದಾನಂದ್ ಹೇಳ್ತಾರೆ. ಆಗ ಸದಾನಂದ್ ಅವರು ಎದುರ್ಕೊಂಡು ಈಚೆ ಹೋಗ್ತಾರೆ. ಅಜಿತ್ ಅವರು, ಇವಳ ಬ್ಯಾಕ್ಗ್ರೌಂಡ್ ಏನು ಅಂತ ಗೊತ್ತಾಗಿದ್ರೆ ಇವಳನ್ನ ಮನೆಯಿಂದ ಈಚೆ ಓಡಿಸ್ಬೋದಾಗಿತ್ತು ಅಂತ ಹೇಳಿದಾಗ ಸತ್ಯ ಅವರು, ಅಲ್ಲಪ್ಪ ಈ ವಿಚಾರದಲ್ಲಿ ನಿಮ್ಮ ಅತ್ತೆ ದೇವಯಾನಿಯವರ ಸಹಾಯ ಯಾಕೆ ತಗೋಬಾರ್ದು ಅಂತ ಹೇಳಿದಾಗ ಅಜಿತ್ ಅವರು ದೇವಯಾನಿಯವ್ರಿಗೆ ಕಾಲ್ ಮಾಡ್ತಾರೆ. ಅತ್ತೆ, ನಾನು ಅಜಿತ್ ದೇವಸ್ಥಾನದಲ್ಲಿ ಅಶ್ವಿನಿ ಭೂಮಿಗೆ ಜ್ಞಾನ ತಪ್ಪಿಸಿ ಅವಳೇ ಸೆರ್ಗೋದ್ಕೊಂಡು ಬರ್ತಾ ಇದ್ಲು. ನಾನು ನೋಡಿ ಅಶ್ವಿನಿನ ಕಂಡಿಡ್ದೆ. ಆಗ ಅವಳು ಮುಸುಕ್ ತೆಗೆದ್ಲು. ನೋಡಿ ಅತ್ತೆ, ಅಶ್ವಿನಿ ನನ್ನ ಮದುವೆ ಆಗಬೇಕು ಅಂತ ಮಂಟಪಕ್ಕೆ ಬರ್ತಾ ಇದ್ಲು. ಇದ್ರ ಬಗ್ಗೆ ನಿಮ್ಗೇನಾರು ಗೊತ್ತಾ? ಇದ್ರ ಬಗ್ಗೆ ನೀವು ಕೇಳಿ ತಿಳ್ಕೊಳ್ಳಿ ಅಂತ ದೇವಯಾನಿಗೆ ಹೇಳ್ತಾರೆ. ಈಗ ದೇವಯಾನಿಯವರು, ಈ ವಿಷಯವಾಗಿ ನಾನು ಅವಳ ಹತ್ರ ಮಾತಾಡ್ತೀನಪ್ಪ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಅಶ್ವಿನಿ ದೇವಯಾನಿಯವ್ರನ್ನ ನೋಡೋಕ್ಕೆ ಮನೆಗೆ ಬರ್ತಾ ಇರ್ತಾಳೆ. ಇದೇ ಸಮಯಕ್ಕೆ ದೇವಯಾನಿಯವರು ಕೂಡ ಅಶ್ವಿನ ನೋಡೋಕ್ಕೆ ಬರ್ತಾರೆ. ಸರಿಯಾಗಿ ಅಶ್ವಿನಿ ಕಾರ್ಗೆ ದೇವಯಾನಿಯವರು ಅಡ್ಡ ಹಾಕ್ತಾರೆ. ಅಜಿತ್ ಮೇಲೆ ಯಾಕೆ ಕಣ್ಣಾಗ್ತಿದ್ಯಾ? ಸೀತಾರಾಮ ಕಲ್ಯಾಣದ ದಿವಸ ಅಜಿತ್ನ ಮದುವೆ ಆಗಬೇಕು ಅಂತ ಯಾಕೆ ಹೊರಟಿದ್ದೆ? ನೀನೇ ಅಲ್ವಾ ಮುಸ್ಕಾಕೊಂಡು ಹೊರಟಿದ್ದು? ಏನಿನ್ ಪ್ಲಾನು, ನಿಜ ಹೇಳು ಅಂತ ದೇವಯಾನಿಯವರು ಅಶ್ವಿನಿನ ಗದ್ರಿ ಕೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.